Hello, this is Dr. S. Samir Pasha, Department of Political Science, Government First Aid College, Devanhalli, Bangalore North University, first year second semester, module number 5, session number 43. The topic is meaning of imperialism. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಎಸ್ ಸಮೀರ್ ಪಾಷಾ, ರಾಜ್ಯಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ದೇವನಹಳ್ಳಿ, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಪ್ರಥಮ BA ದ್ವಿತೀಯ ಸೆಮಿಸ್ಟರ್ನ 5ನೇ ಮಾಡ್ಯೂಲಲ್ಲಿ 43ನೇ ಸೆಷನ್ ಅನ್ನು ಇವತ್ತು ವಿವರಿಸ್ತಾ ಇದ್ದೀನಿ. ನಾನು ಟಾಪಿಕ್ ಹೆಸರು ಸಾಮ್ರಾಜ್ಯಶಾಹಿವಾದ, ಇದರ ಅರ್ಥ ಮತ್ತೆ ವ್ಯಾಖ್ಯೆಗಳು ಏನು ಅಂತ. ಸಾಮ್ರಾಜ್ಯಶಾಹಿ ಪದದ ಅರ್ಥ. ಸಾಮ್ರಾಜ್ಯಶಾಹಿ ಎಂಬ ಪದ ಲ್ಯಾಟಿನ್ ಭಾಷೆಯ ಇಂಪೀರಿಯಂ ಎಂಬ ಪದದಿಂದ ಬಂದಿದೆ ಮತ್ತು ಇದರ ಅರ್ಥ ದೊಡ್ಡ ಪ್ರದೇಶಗಳನ್ನು ಆಳುವುದು ಅಂತ ಆಗುತ್ತೆ. ಕನ್ನಡದ ಸಾಮ್ರಾಜ್ಯಶಾಹಿ ಎಂಬ ಪದ ಇಂಗ್ಲಿಷ್ ಭಾಷೆಯ ಇಂಪೀರಿಯಲಿಸಂ ಎಂಬ ಪದದ ಅನುವಾದ. ಇಂಗ್ಲಿಷ್ನ ಇಂಪೀರಿಯಲಿಸಂ ಎಂಬ ಪದ ಲ್ಯಾಟಿನ್ ಭಾಷೆಯ ಇಂಪೀರಿಯಂ ಎಂಬ ಪದದಿಂದ ಬಂದಿದೆ. ಹಾಗಾಗಿ ಇಂಪೀರಿಯಲ್ನ ಮೂಲ ಪದ ಇಂಪೀರಿಯಂ, ಅದು ಲ್ಯಾಟಿನ್ ಪದ. ಇದರ ಅರ್ಥ ದೊಡ್ಡ ಪ್ರದೇಶಗಳನ್ನು ಆಳುವುದು ಅಥವಾ ದೊಡ್ಡ ಸಾಮ್ರಾಜ್ಯವನ್ನ ವಿಸ್ತರಿಸಿ ಆಳ್ತಕ್ಕಂಥದ್ದು. ಒಂದು ಬಲಿಷ್ಠ ರಾಷ್ಟ್ರ ಇತರೆ ಬಲಹೀನ ರಾಷ್ಟ್ರಗಳನ್ನ ತನ್ನ ಸ್ವಂತ ಶಕ್ತಿ ಅಥವಾ ಬಲದ ಆಧಾರದ ಮೇಲೆ ಆಕ್ರಮಿಸಿಕೊಂಡು ತನ್ನ ಪ್ರಭುತ್ವವನ್ನ ಆ ಎಲ್ಲಾ ರಾಷ್ಟ್ರಗಳ ಮೇಲೆ ಹೇರಿದಾಗ ಅಥವಾ ವಿಸ್ತರಿಸಿದಾಗ ಸಾಮ್ರಾಜ್ಯಶಾಹಿವಾದ ಅಸ್ತಿತ್ವಕ್ಕೆ ಬರುತ್ತೆ. ಒಂದು ದೊಡ್ಡ ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬರುತ್ತೆ. ಸಾಮ್ರಾಜ್ಯಶಾಹಿವಾದ ಅಂದ್ರೆ ಏನು, ಅದರ ಅರ್ಥ ನಿಜವಾಗಿ ತಿಳ್ಕೋಬೇಕಾದ್ರೆ ಕೆಲವು ವ್ಯಾಖ್ಯೆಗಳನ್ನ ನೋಡ್ಬೇಕಾಗುತ್ತೆ. ಇದನ್ನ ಸಾಮ್ರಾಜ್ಯ ಅಥವಾ ರಾಷ್ಟ್ರದ ನಿಯಮ ಅಥವಾ ಅಧಿಕಾರವನ್ನ ವಿದೇಶಗಳ ಮೇಲೆ ವಿಸ್ತರಿಸುವ ನೀತಿ, ವಸಾಹತುಗಳು ಮತ್ತು ಅವಲಂಬನೆಗಳನ್ನ ಸ್ವಾಧೀನಪಡಿಸಿಕೊಳ್ತಕ್ಕಂಥ ನೀತಿ ಅಂತ ವ್ಯಾಖ್ಯಾನಿಸಲಾಗಿದೆ. Meaning of the word imperialism. The word imperialism comes from the Latin word imperium, which means to rule over large territories. The root word of imperialism is a Latin word imperium. Imperium means to rule over large territories. Definition of imperialism. It is defined as the policy of expanding the rule or authority of an empire or nation overseas or acquiring colonies and dependencies. It is defined as the policy of expanding the rule or authority of an empire or nation overseas or acquiring colonies and dependencies. ಸಾಮ್ರಾಜ್ಯಶಾಹಿಯ ವಿವರವಾದ ಚರ್ಚೆಗೆ ಹೋಗುವ ಮೊದಲು ಅದರ ಅರ್ಥನ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿರೋದು ಬಹಳ ಮುಖ್ಯ ಆಗುತ್ತೆ. ಈ ಉದ್ದೇಶಕ್ಕೋಸ್ಕರ ಕೆಲವು ಪ್ರಸಿದ್ಧ ಬರಹಗಾರರ ವ್ಯಾಖ್ಯಾನಗಳನ್ನ ನೋಡ್ಬೇಕಾಗುತ್ತೆ. ವ್ಯಾಖ್ಯಾನಗಳು ಅಂದ್ರೆ ರಾಜನೀತಿ ತಜ್ಞರು, ವಿವೇಚಕರು ನೀಡಿರತಕ್ಕಂತಹ ಅಭಿಪ್ರಾಯಗಳು ಇದರ ಅರ್ಥದ ಬಗ್ಗೆ. ಮೊದಲನೇದಾಗಿ ಪ್ರೊಫೆಸರ್ ಶೂಮನ್ ರವರ ಪ್ರಕಾರ, ಪ್ರೊಫೆಸರ್ ಶೂಮನ್ ಸಾಮ್ರಾಜ್ಯಶಾಹಿಯನ್ನ ಪಶ್ಚಿಮ ರಾಷ್ಟ್ರೀಯ ರಾಜ್ಯಗಳು ತಮ್ಮ ಬಲದಿಂದ ಬಿಳಿ ಅಲ್ಲದ ಜನಾಂಗಗಳ ಮೇಲೆ ನಿಯಂತ್ರಣ ಇರತಕ್ಕಂಥದ್ದೇ ಸಾಮ್ರಾಜ್ಯಶಾಹಿವಾದ. ಸಾಧಿಸುವುದೇ ಸಾಮ್ರಾಜ್ಯವಾದ ಶೂಮನ್ ಪ್ರಕಾರ. ಅಂದ್ರೆ ಯುರೋಪ್ ಖಂಡದವರು ಅಥವಾ ಅಮೆರಿಕ ಖಂಡದವರು, ಪಶ್ಚಿಮ ಭಾರತದ ರಾಜ್ಯಗಳು ತಮ್ಮ ಬಲ ಅಥವಾ ಶಕ್ತಿಯ ಮೂಲಕ ಬಿಳಿಯರಲ್ಲದ ಜನಾಂಗದ ಮೇಲೆ ಎನ್ಸೈಕ್ಲೋಪೀಡಿಯಾ ಆಫ್ ಸೋಷಿಯಲ್ ಸೈನ್ಸ್ ನಲ್ಲಿ ಮಾರಿಸ್ ಜೂಲಿಯಸ್ ಬಾನ್ ರವರು ಈ ತರ ಹೇಳ್ತಾರೆ: ಸಾಮ್ರಾಜ್ಯಶಾಹಿಯು ಒಂದು ಸಾಮ್ರಾಜ್ಯ ಮತ್ತು ನಿರ್ವಹಿಸುವ ಗುರಿಯನ್ನ ಹೊಂದಿದೆ. ಸಾಮ್ರಾಜ್ಯಶಾಹಿಯು ಒಂದು ಸಾಮ್ರಾಜ್ಯವನ್ನ ರಚಿಸುವ, ಸಂಘಟಿಸುವ ಮತ್ತು ನಿರ್ವಹಿಸುವ ಗುರಿಯನ್ನ ಹೊಂದಿರುತ್ತೆ. ಅಂದರೆ ಹೆಚ್ಚು ಅಥವಾ ಕಡಿಮೆ ವಿಭಿನ್ನ ರಾಷ್ಟ್ರೀಯ ಘಟಕಗಳಿಂದ ಕೂಡಿದ ಮತ್ತು ಒಂದೇ ಕೇಂದ್ರೀಕೃತ ವಿಷಯಕ್ಕೆ ಒಳಪಟ್ಟಿರತಕ್ಕಂತಹ ವಿಶಾಲ ಗಾತ್ರದ ಸ್ಥಿತಿ. ಹೆಚ್ಚು ಅಥವಾ ಕಡಿಮೆ ವಿಭಿನ್ನ ರಾಷ್ಟ್ರೀಯ ಘಟಕಗಳಿಂದ ಕೂಡಿರ್ತಕ್ಕಂತಹ ಮತ್ತು ಒಂದೇ ಕೇಂದ್ರೀಕೃತ ಆಡಳಿತಕ್ಕೆ ಒಳಪಟ್ಟಂತಹ ವಿಶಾಲವಾದ ಗಾತ್ರದ ರಾಷ್ಟ್ರದ ಸ್ಥಿತಿನೇ ಈ ಸಾಮ್ರಾಜ್ಯಶಾಹಿವಾದ ಅಂತ ಹೇಳ್ಬೋದು.
Before going to a detailed discussion of imperialism, it is necessary to know its meaning clearly. For this purpose, we give the definitions of certain famous writers. Professor Schumann has defined imperialism as control over non-white races by Western national states by force, that is imperialism. Once again, I will repeat the same quotation given from Schumann regarding the meaning of imperialism. In his opinion, he says like this, imperialism as control over non-white races by Western national states by force. Marcus Julius Bonn, in Encyclopedia Social Science writes, imperialism is a policy which aims at creating, organizing and maintaining an empire, that is, a state of vast size composed of various more or less distinct national units and subject to a single centralized will, that is called as imperialism. In the opinion of Marcus Julius Bonn, imperialism is a policy which aims at creating, organizing, maintaining an empire, that is, a state of vast size composed of various distinct national units and subject to a single centralized will. C.D. ಬರ್ನ್ಸ್ ಪ್ರಕಾರ ಸಾಮ್ರಾಜ್ಯಶಾಹಿಯು ಅನೇಕ ವಿಭಿನ್ನ ದೇಶಗಳು ಮತ್ತು ಜನಾಂಗಗಳಲ್ಲಿ ಕಾನೂನು ಮತ್ತು ಸರ್ಕಾರದ ಒಂದೇ ವ್ಯವಸ್ಥೆಗೆ ನೀಡಲ್ಪಟ್ಟಿರತಕ್ಕಂಥ ಹೆಸರು. ಅಂದ್ರೆ ವಿಭಿನ್ನ ದೇಶಗಳು ಮತ್ತು ಜನಾಂಗಗಳಲ್ಲಿ ಕಾನೂನು ಮತ್ತು ಸರ್ಕಾರದ ಒಂದೇ ವ್ಯವಸ್ಥೆಗೆ ನೀಡಲ್ಪಟ್ಟಿರ್ತಕ್ಕಂಥ ವ್ಯವಸ್ಥೆನೇ ಸಾಮ್ರಾಜ್ಯಶಾಹಿವಾದ. ಸಾಮ್ರಾಜ್ಯಶಾಹಿವಾದ ಅಂತ ಹೇಳಿದ್ರೆ ವಿಭಿನ್ನ ದೇಶಗಳು, ಹಲವಾರು ಜನಾಂಗಗಳನ್ನ ಒಂದೇ ಸರ್ಕಾರದ ನಿಯಂತ್ರಣಕ್ಕೆ ಒಳಪಟ್ಟಿರ್ತಕ್ಕಂಥ ವ್ಯವಸ್ಥೆ ಅಂತ ಹೇಳ್ಬೋದು ಬರ್ನ್ಸ್ ಪ್ರಕಾರ. H.G. ವೇಲ್ಸ್ ಪ್ರಕಾರ ಸಾಮ್ರಾಜ್ಯವಾದ ಅಂದ್ರೆ ನಮ್ಮ ಎಲ್ಲ ಆಧುನಿಕ ಸಾಮ್ರಾಜ್ಯಶಾಹಿಯು ಹೀಗೆ ಒಂದು ರಾಜ್ಯವು ವಿಶ್ವವ್ಯಾಪಿಯಾಗಲು ಹೆಚ್ಚು ಪ್ರಜ್ಞಾಪೂರ್ವಕ ಪ್ರಯತ್ನಗಳನ್ನ ನಡೆಸೋದೇ ಸಾಮ್ರಾಜ್ಯಶಾಹಿತ್ವ ಆಗಿರುತ್ತೆ. ಅಂದ್ರೆ ಒಂದು ರಾಜ್ಯ ವಿಶ್ವವ್ಯಾಪಿಯಾಗಲು ನಡೆಸ್ತಕ್ಕಂಥ. ಪ್ರೊಫೆಸರ್ ಹಾಕಿಂಗ್ ಪ್ರಕಾರ ಸಾಮ್ರಾಜ್ಯಶಾಹಿಯು ಒಂದು ರೀತಿಯ ತೀವ್ರತೆಯ ನೀತಿ, ಹಲವಾರು ರಾಷ್ಟ್ರಗಳನ್ನ ನಿಯಂತ್ರಿಸತಕ್ಕಂತಹ ನೀತಿ ಅಂತ ಹೇಳ್ಬೋದು. ಹಾಕಿಂಗ್ ಪ್ರಕಾರ ಒಂದು ಬಲಿಷ್ಠ ರಾಷ್ಟ್ರ ತನ್ನ ಬಲ ಅಥವಾ ಶಕ್ತಿ ಆಧಾರದ ಮೇಲೆ ಬಲಹೀನ ರಾಷ್ಟ್ರಗಳ ಮೇಲೆ ತನ್ನ ಪ್ರಭುತ್ವವನ್ನ ವಿಸ್ತರಿಸತಕ್ಕಂತ ನೀತಿನೇ ಸಾಮ್ರಾಜ್ಯಶಾಹಿವಾದ. ಇದು ಬಹಳ ತೀವ್ರತೆಯಿಂದ ಕೂಡಿರುತ್ತದೆ. ಶಕ್ತಿಶಾಲಿ ರಾಷ್ಟ್ರಗಳು ಇತರರನ್ನು ನಿಯಂತ್ರಿಸಲು ಪ್ರಯತ್ನಿಸಿದಾಗ ಈ ಸಾಮ್ರಾಜ್ಯಶಾಹಿ ಅಸ್ತಿತ್ವಕ್ಕೆ ಬರುತ್ತದೆ. ಸರ್ ಜಾರ್ಜ್ ಕಾರ್ನ್ವಾಲ್ ಲೂಯಿಸ್ ಹೇಳ್ತಾರೆ, ಸಾರ್ವಭೌಮ ಆಡಳಿತದಲ್ಲಿ ಅನೇಕ ರಾಜ್ಯಗಳಿಗೆ ಸಂಬಂಧಿಸಿದ ಆಡಳಿತವನ್ನ ಸಾಮಾನ್ಯವಾಗಿ ಸಾಮ್ರಾಜ್ಯಶಾಹಿ ಅಂತ ಕರೆಯಲಾಗುತ್ತದೆ. ಸಾರ್ವಭೌಮ ಆಡಳಿತದಲ್ಲಿ ಅನೇಕ ರಾಜ್ಯಗಳಿಗೆ ಸಂಬಂಧಿಸಿದ ಆಡಳಿತವನ್ನ ಸಾಮ್ರಾಜ್ಯಶಾಹಿ ಅಂತ ಕರೆಯಲಾಗುತ್ತದೆ. ಉದಾಹರಣೆಗೆ ಬ್ರಿಟಿಷ್ ಸಾಮ್ರಾಜ್ಯ ಒಂದ್ ಕಾಲದಲ್ಲಿ ಬಹುಪಾಲು ಪ್ರಪಂಚನೇ ಆಳ್ತಾ ಇದ್ದಂತಹ ದೇಶ ಬ್ರಿಟನ್. ಅಂದ್ರೆ ಇಡೀ ಪ್ರಪಂಚನ ತನ್ನ ಆಡಳಿತದ ನಿಯಂತ್ರಣದಲ್ಲಿ ಇಟ್ಕೊಂಡಿತ್ತು. ಅಂತ ವ್ಯವಸ್ಥೆನೇ ಸಾಮ್ರಾಜ್ಯಶಾಹಿ ವ್ಯವಸ್ಥೆ ಅಂತ ಕರೀತಾರೆ. C.D. Burns says that imperialism is a name given to a single system of law and government in many different lands and races, that is called as imperialism. Once again I repeat, imperialism is a name given to in many different lands and races. According to H.G. Wells, all our modern imperialism are thus the more or less conscious efforts of one nation state to become worldwide. All our modern imperialism are thus the more or less conscious efforts of one nation state to become worldwide. Professor Hawking says imperialism is the ethics of severity. Imperialism is nothing but it is the ethics of severity. Sir George Cornwall Lewis
says, under a sovereign administration, many states are called imperialism. ಸೊ ಸಾಮ್ರಾಜ್ಯಶಾಹಿವಾದ ಅಥವಾ ಸಾಮ್ರಾಜ್ಯಶಾಹಿ ವ್ಯವಸ್ಥೆ ಅಂತ ಹೇಳಿದ್ರೆ ಬಲಿಷ್ಠ ರಾಷ್ಟ್ರಗಳು ತಮ್ಮ ಶಕ್ತಿ ಅಥವಾ ಬಲದ ಆಧಾರದ ಮೇಲೆ ಇತರೆ ರಾಷ್ಟ್ರಗಳನ್ನ ವಶಪಡಿಸಿಕೊಂಡು ತಮ್ಮ ಪ್ರಭುತ್ವವನ್ನ ಅವುಗಳ ಮೇಲೆ ಸಾಧಿಸ್ತಕ್ಕಂಥ ವ್ಯವಸ್ಥೆನೇ ಸಾಮ್ರಾಜ್ಯಶಾಹಿವಾದ. ಸಾಮ್ರಾಜ್ಯವಾದ ಅಂದ್ರೆ ಒಂದು ವಿಸ್ತಾರವಾದ ಸಾಮ್ರಾಜ್ಯನ ಆಳ್ತಕ್ಕಂತಹ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು. ಥ್ಯಾಂಕ್ ಯು.